bracing for a big change. You will only get E20 petrol at Indian fuel stations. Today, what are we doing? We are introducing an E85 fuel. Only E85 vehicles can really use the fuel. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ರೈತರಿಗೆ ಇದರಿಂದ ಭಯಂಕರ ಹೆಲ್ಪ್ ಆಗುತ್ತೆ ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ, ಅದು ನಿಜಾನೇ. ಬಟ್ ನಮ್ಮ ರೈತರಿಗಿನ್ನ ಜಾಸ್ತಿ ಕೆಲವೊಂದು ರಾಜಕಾರಣಿಗಳಿಗೆ ಇದಕ್ಕಿನ್ನ ಜಾಸ್ತಿ ಲಾಭ ಆಗಿದೆ. कल रात को 8 बजे 100% इथेनॉल इसके नियम बनकर उसको आज कानूनी रूप से प्रक्रिया देने वाले फाइल पर मैंने साइन की है. 2014ರಲ್ಲಿ ನಮ್ಮ ಇಂಡಿಯಾದಲ್ಲಿ ಪ್ರತಿ ವರ್ಷ 38 ಕೋಟಿ ಲೀಟರ್ ಈ ಎಥನಾಲ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಇವತ್ತು ಅಂದ್ರೆ 2025ರಲ್ಲಿ ವರ್ಷಕ್ಕೆ 661 ಕೋಟಿ ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಆಗ್ತಾ ಇದೆ. ಇವತ್ತು ರಷ್ಯಾ ಯುಕ್ರೇನ್ ವಾರ್ ಆಗಲಿ, ಇರಾನ್ ಇಸ್ರೇಲ್ ವಾರ್ ಆಗಲಿ, ಅಮೆರಿಕ ಇರಾನ್ ಜೊತೆ ವಾರ್ ಮಾಡಲಿ, ಈ ತರ ಯಾವುದೇ ವಾರ್ ಆದ್ರೂ ಕೂಡ ಬ್ರೆಜಿಲ್ಗೆ ಒಂದೇ ಒಂದು ಚೂರು ಎಫೆಕ್ಟ್ ಆಗಲ್ಲ. ಮತ್ತೆ ನಿಮಗನ್ಸುತ್ತೆ ಇವ್ರು ದುಡ್ಡೆಲ್ಲನೂ ತಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ಇಡ್ತಾರೆ, ಅಲ್ಲಿಡ್ತಾರೆ ಅಂತ. ಆ್ಯಕ್ಚುಲಿ ಅದೆಲ್ಲ ದುಡ್ಡು ಇಲ್ಲೇ ಇದೆ, ಉಲ್ಟಾ ಸೀದಾ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬೇನಾಮಿ ರೂಪದಲ್ಲಿ ನಮ್ಮ ದೇಶದಲ್ಲೇ ಇದೆ. ये जो आर्ग्यूमेंट करने वाले लोग हैं, ये सबसे देश में एंटी नेशनल है. ಈ ಪೊಲಿಟಿಕ್ಸ್ನ ಅರ್ಥ ಮಾಡ್ಕೊಳಕ್ಕೂ ಮುಂಚೆ ಫಸ್ಟು ನಾವು ಈ ಎಥನಾಲ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳೋಣ. ಯಾಕಂದರೆ ನಾವು ಇದನ್ನ ಅರ್ಥ ಮಾಡ್ಕೊಂಡಿಲ್ಲದ್ರೆ ಈ ಎಂಟೈರ್ ಪೊಲಿಟಿಕ್ಸು ನಮಗೆ ಅರ್ಥನೇ ಆಗಲ್ಲ. ಒಂದು ಸಿಂಪಲ್ ಸೈನ್ಸಿಂದ ಶುರು ಮಾಡೋಣ. ಈ ಆಲ್ಕೋಹಾಲ್ ಎಣ್ಣೆ ಹೊಡಿತಾರಲ್ಲ, ಈ ಆಲ್ಕೋಹಾಲ್ನ ಹೆಂಗೆ ತಯಾರು ಮಾಡ್ತಾರಂತ ಯಾವತ್ತಾರು ಯೋಚನೆ ಮಾಡಿದ್ದೀರಾ? ಇದನ್ನು ಹೆಂಗೆ ತಯಾರು ಮಾಡ್ತಾರೆ ಅಂದರೆ ಕಬ್ಬಿನ ಹಾಲಿಂದ ತಯಾರು ಮಾಡ್ತಾರೆ, ಇನ್ನೊಂದು ಮೆಕ್ಕೆಜೋಳದ ಸ್ಟಾರ್ಚಿಂದ ತಯಾರು ಮಾಡ್ತಾರೆ. ಈ ಕಬ್ಬಿನ ಹಾಲು ಮತ್ತು ಮೆಕ್ಕೆಜೋಳದ ಸ್ಟಾರ್ಚ್ನ ಒಂದು ಕಂಟೈನರಲ್ಲಿ ಹಾಕಿ ಅದರೊಳಗೆ ಈಸ್ಟ್ ಹಾಕ್ತಾರೆ. ಈಸ್ಟ್ ಅಂದರೆ ಒಂಥರ ಫಂಗಸ್ ಇದ್ದಂಗೆ. ಈಸ್ಟ್ ಹಾಕಿ ಅದನ್ನು ಮುಚ್ಚಿ 48 ಗಂಟೆಯಿಂದ 72 ಗಂಟೆವರೆಗೂ ಮುಚ್ಚಿಬಿಡ್ತಾರೆ. ಅವಾಗ ಏನಾಗುತ್ತೆ, ಈ ಈಸ್ಟು ಆ ಕಬ್ಬಿನ ಹಾಲಲ್ಲಿ ಮತ್ತು ಆ ಮೆಕ್ಕೆಜೋಳದ ಸ್ಟಾರ್ಚಲ್ಲಿ ಏನು ಶುಗರ್ ಐಟಮ್ ಇರುತ್ತಲ್ಲ, ಆ ಶುಗರ್ ಐಟಮ್ನ ತಿಂತಾ ಹೋಗುತ್ತೆ. ಅದು ತಿಂತ ಏನು ಮಾಡುತ್ತೆ, 2 ಐಟಮ್ನ ಪ್ರೊಡ್ಯೂಸ್ ಮಾಡುತ್ತೆ. ಒಂದು ಕಾರ್ಬನ್ ಡೈಆಕ್ಸೈಡು, ಆ ಕಾರ್ಬನ್ ಡೈಆಕ್ಸೈಡ್ ಗಾಳಿನಲ್ಲೇ ಹೋಗ್ಬಿಡುತ್ತೆ. ಇನ್ನೊಂದು ಆಲ್ಕೋಹಾಲ್. ಈ ಪ್ರೋಸೆಸ್ನೇ ಫರ್ಮೆಂಟೇಷನ್ ಅಂತ ಕರೀತಾರೆ. ಈಗ ಆ ಸಿಕ್ಕಿರೋ ಆಲ್ಕೋಹಾಲ್ನ ಬಿಸಿ ಮಾಡ್ತಾರೆ. ಯಾಕಂದ್ರೆ ಆಲ್ಕೋಹಾಲ್ದು ಕುದಿಯುವ ಬಿಂದು ನೀರಿಗಿನ್ನ ಕಮ್ಮಿ ಇರೋದ್ರಿಂದ ಆಲ್ಕೋಹಾಲು ಬೇಗ ಆವಿಯಾಗುತ್ತೆ. ಈ ತರ ಆಲ್ಕೋಹಾಲ್ನ ಬಿಸಿ ಮಾಡಿ ಅದನ್ನ ಆವಿಯಾಗಕ್ಕೆ ಬಿಡ್ತಾರೆ. ಆ ಥರ ಆವಿಯಾದ ವೇಪರ್ಸ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ತಣ್ಣಗೆ ಮಾಡಿದ್ರೆ ನಮಗೆ ಸಿಗುತ್ತೆ 99% ಪ್ಯೂರ್ ಆಲ್ಕೋಹಾಲ್. ಈ ಆಲ್ಕೋಹಾಲ್ನೇ ತಗೊಂಡೋಗಿ ಪೆಟ್ರೋಲಲ್ಲಿ ಮಿಕ್ಸ್ ಮಾಡ್ತಾರೆ. ಇದನ್ನೇ ಎಥನಾಲ್ ಅಂತಾನೂ ಕರೀತಾರೆ. ಈ ಎಂಟೈರ್ ಪ್ರೋಸೆಸ್ಸಿಗೆ ಡಿಸ್ಟಿಲೇಷನ್ ಅಂತಾರೆ. ಮತ್ತೆ ಈ ಕಬ್ಬಿಂದ ಎಥನಾಲ್ ತೆಗೆಯೋದ್ರಿಂದ ಇನ್ನೊಂದೇನು ಬೆನಿಫಿಟ್ ಆಗುತ್ತೆ ಫ್ಯಾಕ್ಟ್ರಿಗಳಿಗೆ ಅಂದರೆ, ಕಬ್ಬಿಂದ ಯಾವಾಗ ಎಥನಾಲ್ ತೆಗಿತಾರಲ್ಲ, ಉಳ್ಕೊಳೋದೇನು ಉಳ್ಕೊಳುತ್ತೆ, ಕಬ್ಬಿನ ಜಲ್ಲೆ ಉಳ್ಕೊಳುತ್ತೆ. ಅಂದರೆ ಕಬ್ಬಿನ ಹಾಲು ತೆಗೆದ್ಮೇಲೆ ಜಲ್ಲೆ ಉಳ್ಕೊಳುತ್ತಲ್ಲ, ಆ ಥರ ಜಲ್ಲೆ ಉಳ್ಕೊಳುತ್ತೆ. ಈ ಜಲ್ಲೆನ ಬಾಗಾಸ್ ಅಂತ ಕರೀತಾರೆ. ಈ ಜಲ್ಲೆಗಳನ್ನ ಉರಿಸಿ ಸ್ಟೀಮ್ನ ತಯಾರು ಮಾಡಿ ಫ್ಯಾಕ್ಟ್ರಿಗಳು ಟರ್ಬೈನ್ನ ರನ್ ಮಾಡ್ತಾರೆ. ಈ ಥರ ಟರ್ಬೈನ್ನ ರನ್ ಮಾಡಿದಾಗ ಫ್ಯಾಕ್ಟ್ರಿನಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ. ಅಂದ್ರೆ ಎಂಟೈರ್ ಫ್ಯಾಕ್ಟ್ರಿ ಇದೇ ಎಲೆಕ್ಟ್ರಿಸಿಟಿಯಿಂದ ರನ್ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಕಬ್ಬಲ್ಲಿ ಒಂದೇ ಒಂದು ಐಟಮ್ ಕೂಡ ವೇಸ್ಟ್ ಆಗಲ್ಲ. ಕಬ್ಬಿನ ಹಾಲಿಂದ ಆಲ್ಕೋಹಾಲ್ ಮಾಡ್ತಾರೆ, ಕಬ್ಬಿನ ಜಲ್ಲೆ ಉಳ್ಕೊಂಡ್ರೆ ಅದರಿಂದ ಎಲೆಕ್ಟ್ರಿಸಿಟಿ ಮಾಡ್ತಾರೆ ಅದೇ ಫ್ಯಾಕ್ಟ್ರಿ ನಡೆಸಕ್ಕೆ. ಹಾಗಾಗಿ ಈ ಎಥನಾಲ್ ಅನ್ನೋದು ನಿಮಗೆ ಜಗತ್ತಿನಲ್ಲಿ ಎಲ್ಲೂ ನೋಡಕ್ಕೆ ಚಾನ್ಸ್ ಇಲ್ಲ. ಸೌದಿ ಅರೇಬಿಯಾ, ಇರಾನು, ಇರಾಕು ಇಲ್ಲೆಲ್ಲ ನೋಡಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಅಲ್ಲಿ ಕಬ್ಬು ಬೆಳೆಯೋದು ಕನಸಿನ ಮಾತು. ಇದು ಯಾವ ದೇಶದಲ್ಲಿ ಕಬ್ಬು ಜಾಸ್ತಿ ಬೆಳೀತಾರೆ ಅಂತ ದೇಶದಲ್ಲೇನೆ ಎಥನಾಲ್ ಜಾಸ್ತಿ ಯೂಸ್ ಆಗುತ್ತೆ. ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ UP, ಮಹಾರಾಷ್ಟ್ರ, ಕರ್ನಾಟಕ ಇಲ್ಲೆಲ್ಲನೂ ಕಬ್ಬು ಜಾಸ್ತಿ ಬೆಳೀತಾರೆ. ಈ ಎಥನಾಲ್ನ ಯೂಸ್ ಮಾಡಿಕೊಂಡು ಒಂದು ಸಾಮಾನ್ಯವಾದ ಕಂಟ್ರಿ ಸೂಪರ್ ಪವರ್ ಆಗಿದೆ. ಆ ಕಂಟ್ರಿ ಈ ಥರ ವಾರ್ಗೆ ಗೀರ್ಗೆ ಏನಕ್ಕೂ ತಲೆ ಕೆಡಿಸ್ಕೊಳಲ್ಲ. ಯಾಕಂದ್ರೆ ಆ ಎಂಟೈರ್ ಕಂಟ್ರಿನಲ್ಲಿ ಎಥನಾಲೇ ಯೂಸ್ ಮಾಡ್ತಾರೆ. ಈ ಕಂಟ್ರಿ 50 ವರ್ಷದಿಂದ ಮಾಡಿದ ಒಂದು ಸಿಂಪಲ್ ಐಡಿಯಾ ಇಂದ ಇವತ್ತು ಆ ಕಂಟ್ರಿಯ ಹಣೆ ಬರನೇ ಚೇಂಜ್ ಆಗೋಗಿದೆ. ಈ ಕತೆ ಶುರುವಾಗೋದು 1973ರಲ್ಲಿ. ಆಗ ಇಸ್ರೇಲ್ ಮತ್ತೆ ಅರಬ್ ದೇಶಗಳ ನಡುವೆ ಒಂದು ದೊಡ್ಡ ವಾರ್ ಆಗ್ತಾ ಇರುತ್ತೆ. ಈ ವಾರಲ್ಲಿ ವೆಸ್ಟರ್ನ್ ಕಂಟ್ರಿಗಳು ಇಸ್ರೇಲ್ಗೆ ಸಪೋರ್ಟ್ ಮಾಡಿದವೆ ಅಂತ ಈ ಒಪೆಕ್ ಕಂಟ್ರಿಗಳು ಏನ್ ಮಾಡ್ತವೆ, ಈ ವೆಸ್ಟರ್ನ್ ಕಂಟ್ರಿಗಳಿಗೆ ಆಯಿಲ್ ಕೊಡೋದನ್ನೇ ಸ್ಟಾಪ್ ಮಾಡ್ಬಿಡ್ತವೆ, ಬಂದ್ ಮಾಡ್ಬಿಡ್ತವೆ. ಇದರಿಂದ ಸಡನ್ ಆಗಿ ಆಯಿಲ್ ಪ್ರೈಸು 300% ಜಂಪ್ ಆಗುತ್ತೆ. ಇತ್ತ ಬ್ರೆಜಿಲ್ ಸುದ್ದಿಗೆ ಬಂದ್ರೆ, ಬ್ರೆಜಿಲ್ ಈ ವಾರಲ್ಲಿ ಇಸ್ರೇಲ್ಗೂ ಸಪೋರ್ಟ್ ಮಾಡಿಲ್ಲ, ಅರಬ್ ಕಂಟ್ರಿಗಳಿಗೂ ಸಪೋರ್ಟ್ ಮಾಡಿಲ್ಲ. ಬಟ್ ನಿಜವಾದ ಕಷ್ಟ ಅನುಭವಿಸಿದ್ದು ಬ್ರೆಜಿಲ್. ಯಾಕಂದ್ರೆ ಬ್ರೆಜಿಲ್ ಆ ಟೈಮಲ್ಲಿ ಡೆವಲಪಿಂಗ್ ಎಕಾನಮಿ ಆಗಿರುತ್ತೆ. ಆ ದೇಶಕ್ಕೆ ತುಂಬಾ ಆಯಿಲ್ ಬೇಕಾಗಿರುತ್ತೆ. ಆ ಟೈಮಲ್ಲಿ 80% ಆಯಿಲ್ನ ಬ್ರೆಜಿಲ್ ಈ ಮಿಡಿಲ್ ಈಸ್ಟ್ ಇಂದಾನೆ ಇಂಪೋರ್ಟ್ ಮಾಡ್ಕೊತಾ ಇರುತ್ತೆ. ಈಗ ಸಡನ್ಲಿ 300% ಆಯಿಲ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಬ್ರೆಜಿಲ್ ಅಲ್ಲೇನೆ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ. ಇನ್ಫ್ಲೇಷನ್ ಸ್ಕೈ ರಾಕೆಟ್ ಆಗುತ್ತೆ. ಎಷ್ಟೋ ಗಾಡಿಗಳು ಪೆಟ್ರೋಲ್ ಬಂಕ್ ಮುಂದೆ 2 ದಿವಸ 3 ದಿವಸ ಕ್ಯೂ ನಿಂತ್ಕೊಬೇಕಾಗುತ್ತೆ. ಎಷ್ಟೋ ಫ್ಯಾಕ್ಟ್ರಿಗಳು ಮುಚ್ಚೋಗ್ತವೆ. ಬ್ರೆಜಿಲ್ ಮತ್ತೆ ಬಡ ದೇಶ ಆಗೋದ್ರ ಕಡೆ ಹೋಗ್ತಾ ಇರುತ್ತೆ. ಆಗ ಬ್ರೆಜಿಲ್ ಗೌರ್ಮೆಂಟ್ ಒಂದು ಸಡನ್ ಆಗಿ ಒಂದು ಪ್ರೋಗ್ರಾಮ್ ನ ಲಾಂಚ್ ಮಾಡುತ್ತೆ. 1975ರಲ್ಲಿ ಪ್ರೋ ಆಲ್ಕೂಲ್ ಅನ್ನೋ ಒಂದು ಪ್ರೋಗ್ರಾಮ್ ನ ಬ್ರೆಜಿಲ್ ಗೌರ್ಮೆಂಟ್ ಲಾಂಚ್ ಮಾಡಿರುತ್ತೆ. ಈ ಪ್ರೋಗ್ರಾಮ್ ನ ಲಾಜಿಕ್ ತುಂಬಾ ಸಿಂಪಲ್ ಆಗಿರುತ್ತೆ.
ಕಬ್ಬಿನಿಂದ ಎಥನಾಲ್ನ ಮಾಡೋದು, ಈ ಎಥನಾಲ್ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡೋದು. ಈ ಪ್ರೋಗ್ರಾಮ್ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂದರೆ 1986 ಬರೋಷ್ಟೊತ್ತಿಗೆ ಬ್ರೆಜಿಲಲ್ಲಿ ಟೋಟಲ್ 92% ಕಾರ್ಗಳು ಈ ಎಥನಾಲಿಂದನೇ ಓಡ್ತಿರ್ತವೆ. ಅಂದರೆ ನಮ್ಮ ಇಂಡಿಯಾ ಥರ E20, E30, E40 ಎಲ್ಲ 100% ಎಥನಾಲ್ ಇದರಿಂದನೇ ಓಡ್ತಾ ಇರ್ತವೆ. ಇವತ್ತು ನಿಮಗೆ ಬ್ರೆಜಿಲಲ್ಲಿ ಎಲ್ಲೂ ಕೂಡ ಪ್ಯೂರ್ ಪೆಟ್ರೋಲ್ ಅನ್ನೋ ಒಂದು ಪೆಟ್ರೋಲ್ ಸಿಗದೇ ಇಲ್ಲ. ಇವತ್ತು ಕೂಡ ಬ್ರೆಜಿಲ್ ವರ್ಷಕ್ಕೆ $205 ಬಿಲಿಯನ್ ಅಷ್ಟು ಇಂಪೋರ್ಟ್ ಬಿಲ್ನ ಸೇವ್ ಮಾಡ್ತಾ ಇದೆ. ಇವತ್ತು ರಷ್ಯಾ ಯುಕ್ರೇನ್ ವಾರ್ ಆಗಲಿ, ಇರಾನ್ ಇಸ್ರೇಲ್ ವಾರ್ ಆಗಲಿ, ಅಮೆರಿಕ ಇರಾನ್ ಜೊತೆ ವಾರ್ ಮಾಡಲಿ, ಈ ಥರ ಯಾವುದೇ ವಾರ್ ಆದರೂ ಕೂಡ ಬ್ರೆಜಿಲ್ಗೆ ಒಂದೇ ಒಂದು ಚೂರು ಎಫೆಕ್ಟ್ ಆಗಲ್ಲ. ಯಾಕಂದರೆ ಬ್ರೆಜಿಲ್ಲು ಬೇರೆ ದೇಶದ ಆಯಿಲ್ ಮೇಲೆ ಡಿಪೆಂಡೇ ಆಗಿಲ್ಲ. ಇದನ್ನೆಲ್ಲ ನೋಡಿದ ನಮ್ಮ ಭಾರತಕ್ಕೆ ನಾವು ಈ ಥರ ಏನಾದರೂ ಮಾಡಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ. ಯಾಕಂದರೆ ನಮ್ಮ ಭಾರತದ ಹತ್ರ ಬ್ರೆಜಿಲ್ಗಿನ್ನ ಜಾಸ್ತಿ ಪವರ್ ಇದೆ. ಆ ಪವರ್ ಏನಂದರೆ ನಮ್ಮ ದೇಶದಲ್ಲಿರೋ 5.5 ಕೋಟಿ ಜನ ಕಬ್ಬು ಬೆಳೆಯುವ ರೈತರು. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ರೈತರಿಗೆ ಇದರಿಂದ ಭಯಂಕರ ಹೆಲ್ಪ್ ಆಗುತ್ತೆ ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ, ಅದು ನಿಜಾನೇ. ಬಟ್ ನಮ್ಮ ರೈತರಿಗಿನ್ನ ಜಾಸ್ತಿ ಕೆಲವೊಂದು ರಾಜಕಾರಣಿಗಳಿಗೆ ಇದಕ್ಕಿನ್ನ ಜಾಸ್ತಿ ಲಾಭ ಆಗಿದೆ. ನಮ್ಮ ಇಂಡಿಯಾ 2003 ಈ ಎಥನಾಲ್ ಬ್ಲೆಂಡಿಂಗ್ ಕಾರ್ಯಕ್ರಮನ ಸ್ಟಾರ್ಟ್ ಮಾಡುತ್ತೆ. ಇನಿಷಿಯಲಿ ನಮ್ಮ ಇಂಡಿಯಾ ಸ್ಟಾರ್ಟ್ ಮಾಡೋದು 1.5% ಎಥನಾಲ್ನ ಬ್ಲೆಂಡ್ ಮಾಡೋಕ್ಕೆ. ಅಂದರೆ $100 ಕೇವಲ $1.5 ಮಾತ್ರ ಎಥನಾಲ್ನ ಬ್ಲೆಂಡ್ ಮಾಡ್ತಾ ಇರುತ್ತೆ. ಮತ್ತೆ 2018 ನ್ಯಾಷನಲ್ ಬಯೋಫ್ಯೂಲ್ ಪಾಲಿಸಿ ಅಂತ ತಾಂಬರ್ತಾರೆ. ಈ ಪಾಲಿಸಿದು ಟಾರ್ಗೆಟ್ ಇದ್ದಿದ್ದು 2030 ನಮ್ಮ ಇಂಡಿಯಾದಲ್ಲಿ 20% ಎಥನಾಲ್ನ ಬ್ಲೆಂಡ್ ಮಾಡಬೇಕು ಅಂತ. ಬಟ್ 2022 ಈ ಪಾಲಿಸಿನ ಚೇಂಜ್ ಮಾಡ್ತಾರೆ. ಮತ್ತೆ ಈ ಪಾಲಿಸಿನ ಚೇಂಜ್ ಮಾಡಿ 2025-26 ಈ 20% ಬ್ಲೆಂಡಿಂಗ್ನ ತರಬೇಕು, ಮುಗಿಸ್ಬಿಡ್ಬೇಕು ಅಂತ ಟಾರ್ಗೆಟ್ ಇಟ್ಕೊಳ್ತಾರೆ. ಅದೇ ರೀತಿ ಮುಗಿಸ್ತಾರೆ. ಈಗಲೂ ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆ E20 ಪೆಟ್ರೋಲೇ ಸಿಗ್ತಾ ಇದೆ. ಅಂದ್ರೆ ಇದು 2030 ತರಬೇಕಾಗಿದ್ದ ಪ್ಲಾನ್ ನ 2025-26 ಕಂಪ್ಲೀಟ್ ಮಾಡ್ತಾರೆ. ಮತ್ತೆ ಇವಾಗ ಆಲ್ರೆಡಿ E85 ಮತ್ತೆ E100 ಫ್ಯೂಲ್ ನ ಪುಷ್ ಮಾಡ್ತಾ ಇದ್ದಾರೆ. ಈ ತರ ಆಲ್ರೆಡಿ ಎಷ್ಟೋ ಪೆಟ್ರೋಲ್ ಬಂಕ್ ಗಳಲ್ಲಿ ಸಿಗ್ತಾ ಇದಾವೆ. ಇದನ್ನ ನಮ್ಮ ದೇಶಾದ್ಯಂತ ತರಬೇಕು ಅಂತ ನಮ್ಮ ಗೌರ್ಮೆಂಟ್ ತುಂಬಾ ಪ್ರಯತ್ನ ಪಡ್ತಾ ಇದೆ. ಈ E100 ಎಥನಾಲ್ ಬ್ಲೆಂಡಿಂಗ್ ಮಾಡಕ್ಕೆ ಬ್ರೆಜಿಲ್ಗೆ ಸುಮಾರು 30 ವರ್ಷ ಬೇಕಾಯ್ತು, ಎಂಟೈರ್ ಕಂಟ್ರಿನ ಈ ತರ ಕನ್ವರ್ಟ್ ಮಾಡಕ್ಕೆ. ಬಟ್ ನಮ್ಮ ಇಂಡಿಯಾ ಕೇವಲ 11 ವರ್ಷದಲ್ಲಿ ಈ ಟಾರ್ಗೆಟ್ ನ ಮುಗಿಸೋ ಅಂತ ಎಲ್ಲಾ ಪ್ಲಾನ್ ಹಾಕೊಂಡಿದೆ. 2014 ನಮ್ಮ ಇಂಡಿಯಾದಲ್ಲಿ ಪ್ರತಿ ವರ್ಷ 38 ಕೋಟಿ ಲೀಟರ್ ಈ ಎಥನಾಲ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಇವತ್ತು ಅಂದ್ರೆ 2025 ವರ್ಷಕ್ಕೆ 661 ಕೋಟಿ ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಆಗ್ತಾ ಇದೆ. ಕೇವಲ 11 ವರ್ಷದಲ್ಲೇನೆ 17-18 ಪಟ್ಟು ಜಂಪ್ ಆಗಿದೆ. ಈ ಥರ ಗ್ರೋತ್ ಕೊಟ್ಟಿರೋ ಇಂಡಸ್ಟ್ರಿ ಇನ್ನೊಂದು ಇಲ್ವೇ ಇಲ್ಲ. ಯಾಕಂದರೆ ಎಂಥ ದೊಡ್ಡ ಇಂಡಸ್ಟ್ರಿ ಇದ್ರೂ ಕೂಡ 3 ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ ಡಬಲ್ ಆದರೆ ಇದು 11 ವರ್ಷಕ್ಕೆ 18 ಪಟ್ಟಾಗಿದೆ. ಇದರಿಂದ ನಮ್ಮ ರೈತರಿಗಿನ್ನ ಜಾಸ್ತಿ ನಮ್ಮ ದೇಶದ ರಾಜಕಾರಣಿಗಳ ಮಕ್ಕಳು ದುಡ್ಡು ಮಾಡಿದ್ದಾರೆ. ಯಾಕಂದರೆ ನಮ್ಮ ಗೌರ್ಮೆಂಟ್ ಕೊಡೋ ಡೇಟಾ ಪ್ರಕಾರ ಗೌರ್ಮೆಂಟ್ ಹೇಳ್ತಾ ಇರೋದು, ನಾವು ಒಂದು ವರ್ಷಕ್ಕೆ 1,44,000 ಫಾರಿನ್ ಎಕ್ಸ್ಚೇಂಜ್ ದುಡ್ಡು ಏನಿದೆಯಲ್ಲ ಅದನ್ನು ಉಳಿಸ್ತಾ ಇದ್ದೀವಿ ಅಂತ ನಮ್ಮ ಗೌರ್ಮೆಂಟ್ ಹೇಳ್ತಾ ಇದೆ. ಮತ್ತು ಪ್ರತಿ ವರ್ಷ ರೈತರಿಗೆ 1,18,000 ಕೋಟಿ ದುಡ್ಡು ನಮ್ಮ ರೈತರಿಗೆ ಸೇರ್ತಾ ಇದೆ, ಕಬ್ಬು ಬೆಳೆಗಾರರಿಗೆ ಸೇರ್ತಾ ಇದೆ ಅಂತ ನಮ್ಮ ಗೌರ್ಮೆಂಟ್ ಹೇಳ್ತಾ ಇದೆ. ಹೌದು, ನಮ್ಮ ರೈತರಿಗೆ ಒಳ್ಳೆ ದುಡ್ಡು ಹೋಗ್ತಾ ಇದೆ, ಇದನ್ನು ಒಪ್ಕೊಳ್ಳೋಣ. ಬಟ್ ನೀವು ಇನ್ನೊಂದು ಆ್ಯಂಗಲ್ ನೋಡಿದ್ರೆ ನಮ್ಮ ರೈತರಿಗಿನ್ನ ಜಾಸ್ತಿ ಈ ಫ್ಯಾಕ್ಟ್ರಿಗಳು ಜಾಸ್ತಿ ದುಡ್ಡು ಮಾಡ್ತಾ ಇದ್ದಾವೆ. ಈ ಪೆಟ್ರೋಲಿಯಂ ಕಂಪ್ನಿಗಳಿಂದ ನಮ್ಮ ರೈತರಿಗೆ 1,18,000 ಕೋಟಿ ದುಡ್ಡು ಹೋಗಿರೋದು ನಿಜ. ಆದರೆ ನೀವು ಇನ್ನೊಂದು ಲೈನ್ ನೋಡಿ, ಅಲ್ಲಿ 1,96,000 ಕೋಟಿ ಯಾರಿಗೋಗಿದೆ ಅಂತ. ಇವೆಲ್ಲನೂ ಈ ಡಿಸ್ಟಿಲರಿ ಕಂಪ್ನೀಸ್ಗಳಿಗೆ ಹೋಗಿದ್ದಾವೆ, ಅಂದರೆ ಈ ಶುಗರ್ ಫ್ಯಾಕ್ಟ್ರಿಗಳಿಗೆ ಹೋಗಿದ್ದಾವೆ. ಈ ಡಿಸ್ಟಿಲರಿ ಕಂಪ್ನಿಗಳು ನಮ್ಮ ರೈತರಿಗಿನ್ನ 63% ಜಾಸ್ತಿ ಲಾಭ ಮಾಡಿದ್ದಾರೆ. ಹೌದು, ಬಿಸ್ನೆಸ್ ವರ್ಲ್ಡ್ ವರ್ಕ್ ಆಗೋದೇ ಹಿಂಗೇನೆ. ಇಲ್ಲಿ ರಾ ಮೆಟೀರಿಯಲ್ ಯಾರು ತಯಾರು ಮಾಡ್ತಾರೆ ಅವ್ರು ಜಾಸ್ತಿ ದುಡ್ಡು ಮಾಡೋಕ್ಕಾಗಲ್ಲ. ಯಾಕಂದರೆ ರಾ ಮೆಟೀರಿಯಲಿಂದ ಎಂಡ್ ಪ್ರಾಡಕ್ಟ್ ಯಾರು ತಯಾರು ಮಾಡ್ತಾರೆ ಅವರೇ ದುಡ್ಡು ಮಾಡೋಕ್ಕಾಗುತ್ತೆ. ಯಾಕಂದರೆ ಅಲ್ಲಿ ಪ್ರೋಸೆಸ್ ಇರುತ್ತೆ, ಪ್ರೋಸೆಸ್ನ ಎಲ್ಲರೂ ಮಾಡೋಕ್ಕಾಗಲ್ಲ. ಇದನ್ನ ಒಪ್ಕೊಳ್ಳೋ ಮಾತೇನೆ. ಅದಕ್ಕೆ ಬಿಸ್ನೆಸ್ ಓನರ್ಗಳು ರೈತರಿಗಿನ್ನ ಜಾಸ್ತಿ ದುಡ್ಡು ಮಾಡ್ತಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ರೈತರು ಅವ್ರಿಗೆ ಇಷ್ಟ ಬಂದಂಗೆ ಯಾರಿಗೆ ಬೇಕಿದ್ರು ಅವ್ರ ಕಬ್ಬನ್ನ ಹೋಗಿ ಮಾರೋಕ್ಕಾಗಲ್ಲ. ಅಂದರೆ ಅವರಿಗೆ ಫ್ರೀಡಮ್ ಇಲ್ಲ, ಎಷ್ಟಕ್ಕೆ ಬೇಕಿರೋ ಅಷ್ಟಕ್ಕೆ ಮಾರಕ್ಕೆ. ಯಾವುದೋ ಒಂದು ಫ್ಯಾಕ್ಟ್ರಿ ಅವರಿಗೆ ಜಾಸ್ತಿ ಕೇಳ್ದ ಅಂತ ಅವ್ರಿಗೂ ಹೋಗಿ ಮಾರಕ್ಕೆ ಬರಲ್ಲ, ಯಾವುದೋ ಒಂದು ಫ್ಯಾಕ್ಟ್ರಿ ಕಮ್ಮಿ ಕೇಳ್ದ ಅಂತ ಅವ್ರಿಗೂ ಹೋಗಿ ಮಾರಕ್ಕೆ ಬರಲ್ಲ. ಗೌರ್ಮೆಂಟು ಒಂದು ಪ್ರೈಸ್ನ ನಿಗದಿ ಮಾಡಿದೆ, ಅದೇ ಪ್ರೈಸ್ಗೆ ಹೋಗಿ ಈ ರೈತರು ಸೆಲ್ ಮಾಡಬೇಕು. ಈ ರೂಲ್ಸ್ನ ತಗೊಂಬಂದಿರೋದು ಬ್ರಿಟಿಷರು ಕಾಲದ ರೂಲ್ಸು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ನಮ್ಮ ಕರ್ನಾಟಕದಲ್ಲಿ ನವೆಂಬರ್ 2025 ಒಂದು ಸ್ಟ್ರೈಕ್ ನಡೀತು. 9 ದಿವಸ ರೈತರು ಸ್ಟ್ರೈಕ್ ಮಾಡಿದ್ರು. ಏನಕ್ಕೆ ಅಂದರೆ ಈ FRP ರೇಟ್ನ ಜಾಸ್ತಿ ಮಾಡಿ ಅಂತ. ಈ ಗೌರ್ಮೆಂಟು ಒಂದು FRP ರೇಟ್ ಅಂತ ನಿಗದಿ ಮಾಡಿದೆ. ಅದೆಷ್ಟು ಅಂದರೆ 3,550 ರೂಪಾಯಿ ಪರ್ ಟನ್ ನಿಗದಿ ಮಾಡಿದೆ. ಬಟ್ ಈ ಫ್ಯಾಕ್ಟ್ರಿನವ್ರು ಇವ್ರಿಗೆ ಏನು ಮಾಡ್ತಾರೆ, ಹಾರ್ವೆಸ್ಟಿಂಗ್ ಚಾರ್ಜು ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತ ಅರೌಂಡ್ 500-800 ರೂಪಾಯಿವರೆಗೂ ಒಂದು ಟನ್ನಿಗೆ ಕಟ್ ಮಾಡ್ತಾರೆ. ಇದು ನಮ್ಮ ರೈತರಿಗೆ ತುಂಬ ಕಡಿಮೆ ಸಿಕ್ಕಂಗೆ ಆಗ್ತಾ ಇದೆ. ಅದಕ್ಕೆ ಅವರು ಸ್ಟ್ರೈಕ್ ಮಾಡಿದರು. ಯಾಕಂದರೆ ಈ ಮೋಸ್ಟ್ ಆಫ್ ದ ಪ್ರಾಫಿಟ್ನ ಈ ಕಂಪ್ನಿಗಳೇ ಮಾಡ್ತಿದ್ದಾವೆ. ಅದು ಯಾವ ಲೆವೆಲಿಗೆ ಮಾಡ್ತಿದ್ದಾವೆ ಅಂದರೆ, ನೀವು ಇದೊಂದು ಕಂಪ್ನಿಯ ನೆಟ್ ಪ್ರಾಫಿಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ನೀವು ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 2024 ಆಗಸ್ಟಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ಪೀಕ್ ಆಗುತ್ತೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂದರೆ ನಿಫ್ಟಿ ಯಾವುದೇ ರೀತಿ ರಿಟರ್ನ್ ಕೊಟ್ಟಿಲ್ಲ. ಆದರೆ ಇದೊಂದು ಸ್ಟಾಕು ಆಗಸ್ಟ್ 2024ರಲ್ಲಿ ಕೇವಲ 40 ರೂಪಾಯಿ ಇರುತ್ತೆ. ಮತ್ತು ಅಕ್ಟೋಬರ್ 2025ರಲ್ಲಿ ಈ ಸ್ಟಾಕು ಸುಮಾರು 3100 ರೂಪಾಯಿ ಟಚ್ ಆಗುತ್ತೆ. ಅಂದರೆ ಸುಮಾರು 7500% ಈ ಕಂಪ್ನಿ ಕೇವಲ ಒಂದೇ ವರ್ಷದಲ್ಲಿ ಮೇಲೋಗಿದೆ. ನೀವು ಅನ್ಕೊಬೋದು, ನಾನಂತೂ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ, ಕಂಪ್ಲೀಟ್ಲಿ ಇದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ನನಗೆ ಅಷ್ಟೊಂದು ಗೊತ್ತೇ ಆಗಲಿಲ್ಲ ಅಂತ ನೀವು ಅನ್ಕೊಬೋದು. ಆ್ಯಕ್ಚುಲಿ ನಿಮ್ಮಂಥವ್ರಿಗೆಲ್ಲ ಗೊತ್ತೇ ಆಗಲ್ಲ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ. ಯಾಕಂದರೆ ಈ ಕಂಪ್ನಿ ಅದಕ್ಕಿಂತ ಮುಂಚೆ 2024ಕ್ಕಿಂತ ಮುಂಚೆ ಸೋಪ್ ತಯಾರು ಮಾಡೋ ಕಂಪ್ನಿ ಆಗಿರುತ್ತೆ. ಸಿಯಾನ್ ಆಗ್ರೋ ಈ ಕಂಪ್ನಿ ಸೋಪ್ ತಯಾರು ಮಾಡ್ತಿರುತ್ತೆ. ಈ ಕಂಪ್ನಿ ಇದ್ದಕ್ಕಿದ್ದಂಗೆ ಈ ಶುಗರ್ ಕೇನ್ ಬಿಸ್ನೆಸ್ಸಲ್ಲಿ ಹೆಂಗೆ ಎಂಟ್ರಿ ಆಗುತ್ತೆ? ಹೆಂಗೆ ಅಂದರೆ ಈ ಕಂಪ್ನಿ ಓನರ್ ಬಂದ್ಬಿಟ್ಟು ಈ ಪಾಲಿಸಿ ಯಾರು ತಂದಿದ್ದಾರಲ್ಲ, ಇಥೆನಾಲ್ ಪಾಲಿಸಿ ಯಾರು ತಂದಿದ್ದಾರಲ್ಲ, ಆ ಪೊಲಿಟಿಷಿಯನ್ನ ಮಗ, ಅಂದರೆ ನಿತಿನ್ ಗಡ್ಕರಿಯ ಮಗ. ಅವನ ಹೆಸರು ನಿಖಿಲ್ ಗಡ್ಕರಿ ಅಂತ. ಇವನು ನಿತಿನ್ ಗಡ್ಕರಿಯ ಹಿರಿಯ ಮಗ. ಮತ್ತೆ ಅವ್ರ ಕಿರಿ ಮಗ ಸಾರಂಗ್ ಗಡ್ಕರಿ ಅಂತ, ಅವನು ಕೂಡ ಇದೇ ಕಂಪ್ನಿನಲ್ಲಿ ಬರೋ ಎಥೆನಾಲ್ ಬಿಸ್ನೆಸ್ನ ಡೈರೆಕ್ಟರ್ ಆಗಿದ್ದಾನೆ. ಇವಾಗ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾಕೆ ಈ ಕಂಪ್ನಿ ಇಷ್ಟೊಂದು ಮೇಲಾಯಿತು, ಯಾಕೆ ಈ ಕಂಪ್ನಿ ಇಷ್ಟೊಂದು ಗ್ರೋತ್ ಆಯಿತು ಅಂತ. ಮಾರ್ಚ್ 2024ರಲ್ಲಿ ಈ ಕಂಪ್ನಿ ವರ್ಷಕ್ಕೆ 171 ಕೋಟಿ ರೆವಿನ್ಯೂ ಮಾಡಿರುತ್ತೆ. ಮಾರ್ಚ್ 25 ಬರೋಷ್ಟೊತ್ತಿಗೆ ಈ ಕಂಪ್ನಿ ಕೇವಲ ಒಂದೇ ವರ್ಷದಲ್ಲಿ 1000 ಕೋಟಿ ರೆವಿನ್ಯೂ ಮಾಡುತ್ತೆ. ಅಂದರೆ ಒಂದೇ ವರ್ಷಕ್ಕೆ 5 ಪಟ್ಟು ಜಾಸ್ತಿ ರೆವಿನ್ಯೂ ಮಾಡುತ್ತೆ. ಮತ್ತೆ 2025ರಲ್ಲಿ ಈ ರೆವಿನ್ಯೂ 2200 ಕೋಟಿ ಆಗಿದೆ. ಮತ್ತೆ ಪ್ರಾಫಿಟಿಗೆ ಬಂದರೆ 2024ರಲ್ಲಿ ಈ ಕಂಪ್ನಿ ಪ್ರಾಫಿಟ್ ಕೇವಲ 5 ಕೋಟಿ ಇರುತ್ತೆ. ನೆಕ್ಸ್ಟ್ ಇಯರ್ಗೆ ಅದು 41 ಕೋಟಿ ಆಗುತ್ತೆ. ಅಂದರೆ 8 ಪಟ್ಟು ಜಂಪ್ ಆಗುತ್ತೆ. ಅದ್ರ ನೆಕ್ಸ್ಟ್ ಇಯರ್ ಅದು 225 ಕೋಟಿ ಆಗುತ್ತೆ. ಅಂದರೆ 2024ಕ್ಕಿಂತ 26ಕ್ಕೆ ಸುಮಾರು 44 ಪಟ್ಟು ಪ್ರಾಫಿಟ್ ಜಂಪ್ ಆಗಿದೆ. ಈ ಕಂಪ್ನಿಯ ಶೇರ್ ಪ್ರೈಸು 7500% ರೈಸ್ ಆಗಿದೆ. ಅಂದರೆ ನೀವೇನಾದರೂ 1.5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಅಕ್ಟೋಬರ್ 2025ರಲ್ಲದು 1 ಕೋಟಿ ಆಗ್ತಾ ಇತ್ತು. ಒಂದೇ ವರ್ಷದಲ್ಲಿ 1.5 ಲಕ್ಷ 1 ಕೋಟಿ ಆಗ್ತಾ ಇತ್ತು. ಈಗ ಯೋಚನೆ ಮಾಡಿ ಇವರೆಲ್ಲ ಎಷ್ಟು ದುಡ್ಡು ಮಾಡಿರ್ಬೋದು ಈ ಕಂಪ್ನಿ ಓನರ್ಗಳು ಅಂತ. ಮತ್ತೆ ಈ ಎಲ್ಲ ವಿಷಯ ಯಾವಾಗ ಹೊರಗೆ ಬರುತ್ತೆ ಅವಾಗ ಆಪೋಸಿಷನ್ ಅವರು ನಿತಿನ್ ಗಡ್ಕರಿಗೆ ಡೈರೆಕ್ಟ್ ಅಟ್ಯಾಕ್ ಮಾಡ್ತಾರೆ. ಏನಂದ್ರೆ ಅಪ್ಪ ಪಾಲಿಸಿ ಮಾಡ್ತಾನೆ, ಮಗ ದುಡ್ಡು ಮಾಡ್ತಾರೆ, ಅಪ್ಪ ಪಾಲಿಸಿ ಮಾಡ್ತಾನೆ, ಮಕ್ಕಳು ದುಡ್ಡು ಮಾಡ್ತಾರೆ ಅಂತ. ಅದಕ್ಕೆ ನಿತಿನ್ ಗಡ್ಕರಿ ಏನು ಹೇಳ್ತಿರೋದಂದ್ರೆ, ಸಿಯಾನ್ ಆಗ್ರೋ ಈ ಇಂಡಸ್ಟ್ರಿಯ 0.5% ಅಷ್ಟೇ ಮಾರ್ಕೆಟ್ ಶೇರ್ ಹೊಂದಿದೆ. ಅಂದರೆ ಇಲ್ಲಿ ಸುಮಾರು 500 ಕಂಪ್ನಿಗಳಿದಾವೆ. ಅದರಲ್ಲಿ ಸಿಯಾನ್ ಆಗ್ರೋ ಕೇವಲ ಒಂದು ಸಣ್ಣ ಕಂಪ್ನಿ. ಇದು ಏನು ದೊಡ್ಡ ಮಾತಲ್ಲ, ನಾವೇನು ಎಂಟೈರ್ ಮಾರ್ಕೆಟ್ನ ಗ್ರಾಪ್ ಮಾಡಿಲ್ಲ, ಇದರಲ್ಲಿ ಮಾರ್ಕೆಟ್ ಶೇರ್ ಇರೋದು 0.5% ಅಷ್ಟೇ, ಅದು ಏನು ದೊಡ್ಡ ವಿಷಯ ಅಲ್ಲ ಅಂತ ನಿತಿನ್ ಗಡ್ಕರಿ ರಿಪ್ಲೈ ಮಾಡಿದ್ದಾರೆ. ಮತ್ತೆ ಈ ಎಥೆನಾಲ್ ಪ್ರೈಸ್ನ ನಿರ್ಧಾರ ಮಾಡೋದು ಕ್ಯಾಬಿನೆಟ್ ಮತ್ತು ಪೆಟ್ರೋಲಿಯಂ ಡಿಪಾರ್ಟ್ಮೆಂಟು. ನಾನು ಪೆಟ್ರೋಲಿಯಂ ಡಿಪಾರ್ಟ್ಮೆಂಟ್ ಅಲ್ವೇ ಅಲ್ಲ, ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನಿತಿನ್ ಗಡ್ಕರಿ ಹೇಳಿದರೆ. ಬಟ್ ಇದು ಟೆಕ್ನಿಕಲಿ ಕರೆಕ್ಟ್ ಅನ್ಸುತ್ತೆ. ಬಟ್ ಎಥೆನಾಲ್ ಬ್ಲೆಂಡಿಂಗ್ನ ತರ್ತಿರೋದು ಯಾರು, ಎಥೆನಾಲ್ ಬ್ಲೆಂಡಿಂಗ್ ಬಗ್ಗೆ ಮಾತಾಡ್ತಿರೋದು ಯಾರು, ಎಥೆನಾಲ್ ಬ್ಲೆಂಡಿಂಗ್ನ ಪುಷ್ ಮಾಡ್ತಿರೋದು ಯಾರು, ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಯಾರು ಅಂತ. ಇವಾಗ ನಿಮಗೆ ನೋಡಿದ್ರೆ ಇಲ್ಲಿ ಲೀಗಲ್ ಆಗಿ ಎಷ್ಟು ಪ್ರೂಫ್ ಇದೆ ಅಲ್ವಾ, ಡೈರೆಕ್ಟ್ ಪ್ರೂಫ್ ಇದೆ. ಅವ್ರ ಮಗಂದೇ ಕಂಪ್ನಿ, ಅವ್ರ ಮಗಂದು ಶೇರ್ ಪ್ರೈಸ್ ಮೇಲೋಗಿದೆ, ಇವ್ರ ಪ್ರಾಫಿಟ್ ಜಂಪ್ ಆಗಿದೆ, ಎಲ್ಲನೂ ಲೀಗಲ್ ಆಗಿ ಸಿಗ್ತಾ ಇದೆ. ಸ್ಟಿಲ್ ಯಾಕೆ ಇವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ, ಇವ್ರ ಮೇಲೆ ಯಾವುದೇ ರೀತಿ ಆಕ್ಷನ್ ತಗೊಳ್ತಾ ಇಲ್ಲ, ಮತ್ತೆ ಇವ್ರನ್ನ ಯಾಕೆ ಯಾರು ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ನಿಮಗೆ ಕ್ವಶನ್ ಬಂದಿದ್ರೆ, ನಮ್ಮ ಇಂಡಿಯಾದಲ್ಲಿ ಅತಿ ದೊಡ್ಡ ಒಂದು ಲೀಗಲ್ ಲೂಪ್ ಹೋಲ್ ಇದೆ. ಈ ಲೂಪ್ ಹೋಲ್ನ ಯೂಸ್ ಮಾಡಿಕೊಂಡು ಈ ರಾಜಕಾರಣಿಗಳು ಈ ಥರ ಆಪರ್ಚುನಿಟಿಗಳನ್ನ ಹುಡುಕ್ತಾರೆ. ಆ ಲೀಗಲ್ ಲೂಪ್ ಹೋಲ್ ಏನಂದ್ರೆ, ಇಷ್ಟೆಲ್ಲ ಕೇಳಿದ್ಮೇಲೆ ನಿಮ್ಗೆ ಅನಿಸ್ಬೋದು ಈ ಗಡ್ಕರಿ ಕಾನೂನು ಮುರಿದು ಇಲ್ಲಿ ಹಗರಣ ಮಾಡ್ತಿದಾರಲ್ವಾ, ಇದಕ್ಕೆ ಯಾರು ಆಕ್ಷನ್ ತಗೊಳ್ತಾ ಇಲ್ವಾ ಅಂತ. ನೀವೇನಾದ್ರೂ ಬಿಸ್ನೆಸ್ ಪಾಲಿಟಿಕ್ಸ್ನ ಅರ್ಥ ಮಾಡ್ಕೊಂಡ್ರೆ ನೀವು ಕೇಳ್ತಿರೋ ಪ್ರಶ್ನೆ ಕಂಪ್ಲೀಟ್ಲಿ ತಪ್ಪು ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾವುದಾದ್ರೂ ಒಬ್ಬ ಮಂತ್ರಿ ನಮ್ಮ ದೇಶದ ಒಳಿತಿಗೋಸ್ಕರ ಏನಾದರೂ ಒಂದು ಪಾಲಿಸಿ ತಗೊಂಬಂದ್ರೆ ಈ ಪಾಲಿಸಿ ಅವರ ಕುಟುಂಬದವರ ಉದ್ಧಾರ ಮಾಡೋಕ್ಕೋಸ್ಕರ ತಂದಿದಾರ ಅಥವಾ ನಮ್ಮ ದೇಶದ ಒಳಿತಿಗೆ ತಂದಿದಾರ, ಇದನ್ನ ಚೆಕ್ ಮಾಡೋಕ್ಕೆ, ಇದನ್ನ ತಡೆಗಡೆಯೋಕ್ಕೆ ಯಾವ್ದಾನ ಕಾನೂನು ಇದೆಯಾ ಅಂತ ನೀವು ಕೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಆ ಥರದ್ದು ಯಾವುದೇ ರೀತಿ ಕಾನೂನು ಇಲ್ಲ. ನಿಮಗೆ ಅನ್ನಿಸ್ಬೋದು ತರ್ಲಿ ಬಿಡುಗರು ಅವ್ರ ಪಾಲಿಸಿ ತರೋದಕ್ಕೂ ಇವ್ರ ಮಗ ಬಿಸ್ನೆಸ್ ಮಾಡೋದಕ್ಕೂ ಏನು ಸಂಬಂಧ, ಅದಕ್ಕೆ ಇದಕ್ಕೆ ಏನು ಪ್ರಾಬ್ಲಮ್ ಇದೆ ಅಂತ. ಬಟ್ ನೀವು ಈ ಥರ ಯೋಚನೆ ಮಾಡಿ, ಯಾರೋ ಒಬ್ರ ಕೈಲಿ ಪವರ್ ಇದೆ, ಓಕೆ, ಆ ಪವರ್ ನಾವು ಕೊಟ್ಟಿರೋದು ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡೋಕ್ಕೆ. ಈಗ ಆ ಪವರ್ನ ಯೂಸ್ ಮಾಡ್ಕೊಂಡು ಇವ್ರು ದುಡ್ಡು ಮಾಡ್ಬೋದು ಅಂತ ಗೊತ್ತಾದ್ರೆ, ಅಂದ್ರೆ ಈಗ ಯಾವುದೋ ಒಂದನ್ನ ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ದೇಶದಲ್ಲಿ ಹೆಲ್ಮೆಟ್ನ ಕಡ್ಡಾಯ ಮಾಡಿದ್ರು, ಎಲ್ಲರೂ ಕಂಪಲ್ಸರಿ 2 ಹೆಲ್ಮೆಟ್ ಹಾಕೊಳ್ಬೇಕು, ಹಿಂದೆ ಒಬ್ಬ ಮುಂದೆ ಒಬ್ಬ ಅಂತ. ಈಗ ಈ ತರ ರೂಲ್ಸ್ ತರ್ತಿರೋ ಒಂದೇ ಒಂದು ಹೆಲ್ಮೆಟ್ ಫ್ಯಾಕ್ಟ್ರಿ ಇದ್ರೆ ಹೆಂಗಿರುತ್ತೆ? ನಿಮಗೆ ಏನ್ ಅನ್ಸುತ್ತೆ, ಇವನು ನಮ್ಮನ್ನು ಉಳ್ಸಕ್ ಹೆಲ್ಮೆಟ್ ಬಗ್ಗೆ ಮಾತಾಡ್ತಿದ್ದಾನ ಅಥವಾ ಇವನು ಹೆಲ್ಮೆಟ್ ಫ್ಯಾಕ್ಟ್ರಿ ಉದ್ಧಾರ ಮಾಡೋಕ್ಕೋಸ್ಕರ ಹೆಲ್ಮೆಟ್ ರೂಲ್ಸ್ ತರ್ತಿದ್ದಾನೆ ಅಂತ ಅನ್ಸಲ್ವಾ? ಅದೇ ರೀತಿ ಪ್ರತಿ ಒಂದು ಪಾಲಿಸೀಸು ಇರ್ಬೋದು. ಇವರು ಯಾವ ರೀತಿ ಪಾಲಿಸೀಸ್ ತರಬೇಕಂದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗಂಗೆ ತರಬೇಕು. ಅದು ಬಿಟ್ಬಿಟ್ಟು ಇವ್ರು ದುಡ್ಡು ಮಾಡ್ಕೊಳಕ್ಕೆ ಪಾಲಿಸೀಸ್ ತಂದ್ರೆ ಇವತ್ತು ಈ ಬಿಸ್ನೆಸ್ಸಿಗೆ ಇದು ಲಾಭ ಆಗಲಿ ಅಂತ ತರ್ತಾರೆ, ನಾಳೆ ಇನ್ನೊಂದು ಬಿಸ್ನೆಸ್ ಮಾಡ್ತಾರೆ, ಅಲ್ಲಿಗೆ ಅಲ್ಲಿ ಲಾಭ ಆಗಲಿ ಅಂತ ತರ್ತಾರೆ. ಅವಾಗ ಯಾರಿಗೆ ಎಫೆಕ್ಟ್ ಆಗುತ್ತೆ? ನಮ್ಮ ಇಂಡಿಯಾಗೆ ಎಫೆಕ್ಟ್ ಆಗುತ್ತೆ, ನಮಗೆ ಎಫೆಕ್ಟ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಒಂದು ಪಾರ್ಲಿಮೆಂಟರಿ ಬಾಡಿ ಇದೆ, ಅದ ಹೆಸರು PRS ಲೆಜಿಸ್ಲೇಟಿವ್ ರಿಸರ್ಚ್ ಅಂತ. ಇದು ತನ್ನ ಅಫಿಷಿಯಲ್ ಡಾಕ್ಯುಮೆಂಟ್ ಅಲ್ಲಿ ಒಂದು ಲೈನ್ ಬರ್ಕೊಂಡಿದೆ, MPs ಆರ್ ನಾಟ್ ರಿಕ್ವೈರ್ಡ್ ಟು ಡಿಸ್ಕ್ಲೋಸ್ ದಿ ಬಿಸ್ನೆಸ್ ಇಂಟ್ರೆಸ್ಟ್ ಆಫ್ ದೇರ್ ಫ್ಯಾಮಿಲಿ ಮೆಂಬರ್ಸ್.
ಅಂದರೆ ನಮ್ಮ ದೇಶದ ಒಬ್ಬ MP ಅಥವಾ ಮಂತ್ರಿ ಅವನು ಎಲ್ಲೆಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅವ್ರ ಫ್ಯಾಮಿಲಿ ಮೆಂಬರ್ ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ಇಂಡಸ್ಟ್ರಿನಲ್ಲಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಈ ಥರ ಯಾವುದೇ ರೀತಿ ಇನ್ಫಾರ್ಮೇಷನ್ನ ಪಬ್ಲಿಕಲ್ಲಿ ಡಿಸ್ಕ್ಲೋಸ್ ಮಾಡೋದು ಅಗತ್ಯ ಇಲ್ಲ ಅಂತ ಈ ರೂಲ್ಸ್ ಹೇಳುತ್ತೆ. ಇದರಿಂದ ಏನಾಗ್ತಾ ಇದೆ, ಲೀಗಲಿ ಇದು ಕರೆಕ್ಟ್ ಆಗಿದೆ, ಲೀಗಲಿ ಕರೆಕ್ಟ್ ಆಗಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೊತಿದ್ದಾರೆ. ಇದನ್ನು ಲೂಪ್ ಹೋಲ್ ಅಂತ ಹೇಳ್ಬೋದು ಅಷ್ಟೇ. ಅದೇ ನೀವು ಮುಂದುವರೆದ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಯಾರಾದರೂ ಒಬ್ಬ ಏನಾದರೂ ಪಾಲಿಸಿ ತರ್ತಾ ಇದ್ದಾನೆ ಅಂದರೆ ಅವನ ಫ್ಯಾಮಿಲಿ ಇಂಟ್ರೆಸ್ಟ್ನ ಕಂಪ್ಲೀಟ್ಲಿ ಡಿಸ್ಕ್ಲೋಸ್ ಮಾಡಬೇಕು. ನಾನು ಮಾತ್ರ ಅಲ್ಲ, ನನಗೆ ನಮ್ಮ ಫ್ಯಾಮಿಲಿ ಕೂಡ ಇದರಲ್ಲಿ ಯಾವುದೇ ರೀತಿ ಇನ್ವಾಲ್ವ್ ಆಗಿಲ್ಲ ಅಂತ ಡಿಸ್ಕ್ಲೋಸ್ ಮಾಡಬೇಕು. ಮತ್ತು ಆ ಥರ ಏನಾದರೂ ಫ್ಯಾಮಿಲಿ ಇಂಟ್ರೆಸ್ಟ್ ಇದ್ದಿದ್ರೆ, ಅಂದರೆ ಆಲ್ರೆಡಿ ಅವ್ರು ಮುಂಚೆಯಿಂದನೂ ಈ ಬಿಸ್ನೆಸ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಈಗ ನಾನು ಅದು ಪಾಲಿಸಿನಲ್ಲಿ ನಂದೇನಾದರೂ ಇನ್ವಾಲ್ವ್ಮೆಂಟ್ ಇದೆ ಅಂದರೆ ಅವನೇನು ಮಾಡಬೇಕು, ಆ ಪಾಲಿಸಿ ಡಿಸಿಷನ್ನಿಂದ ಕೆಳಗಿಳಿಬೇಕು. ಅವನ ಪಾಲಿಸಿ ಡಿಸಿಷನ್ ಯಾವುದೇ ರೀತಿ ಪರ್ಸ್ನಲಿ ತಗೊಳಂಗಿಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಈ ಥರ ಯಾವುದೇ ರೀತಿ ರೂಲ್ಸ್ ಇಲ್ಲವೇ ಇಲ್ಲ. ಇವಾಗ ನೀವು ಯೋಚನೆ ಮಾಡಿ, ಯಾವುದು ಲೀಗಲು ಯಾವುದು ಇಲ್ಲೀಗಲ್ ಅಂತ. ಇದು ಜಸ್ಟ್ ಒಂದು ಲಿಸ್ಟೆಡ್ ಕಂಪ್ನಿಯ ಕತೆ. ಇನ್ನು ಬೇರೆ ಬೇರೆ ಕಡೆ ಹೋದರೆ ಅಂದರೆ ಇನ್ನೂ ಜಸ್ಟ್ ಇವಾಗ ನೀವು BJP ಕಾಂಗ್ರೆಸ್ ಅಂತ ಕಿತ್ತಾಡ್ಕೊಂಡು ಕೂತ್ಕೊಂಬೇಡಿ, ಯಾಕಂದರೆ ಎಲ್ಲರೂ ಅವರೇನೆ. ನೀವು ಕಾಂಗ್ರೆಸ್ದು ತೆಗೆದು ನೋಡಿದ್ರೆ ಡೇಟಾ ಅವ್ರದ್ದು ಬೇಕಾದಷ್ಟು ಡೇಟಾ ಸಿಗುತ್ತೆ, ನೀವು BJP ತೆಗೆದು ನೋಡಿದ್ರೆ ಇವ್ರದ್ದು ಬೇಕಾದಷ್ಟು ಡೇಟಾ ಸಿಗುತ್ತೆ. ಮತ್ತು ನಿಮಗನ್ಸುತ್ತೆ ಇವ್ರ ದುಡ್ಡೆಲ್ಲನೂ ತೊಗೊಂಡೋಗಿ ಸ್ವಿಸ್ ಬ್ಯಾಂಕಲ್ಲಿ ಇಡ್ತಾರೆ, ಅಲ್ಲಿಡ್ತಾರೆ ಅಂತ. ಆ್ಯಕ್ಚುಲಿ ಅದೆಲ್ಲ ದುಡ್ಡು ಇಲ್ಲೇ ಇದೆ, ಉಲ್ಟಾ ಸೀದಾ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಬೇನಾಮಿ ರೂಪದಲ್ಲಿ ನಮ್ಮ ದೇಶದಲ್ಲೇ ಇದೆ. ಬಟ್ ಇದನ್ನೆಲ್ಲ ತಡಿಬೇಕಂದ್ರೆ ಏನು ಮಾಡಬೇಕೋ ಏನೋ ಗೊತ್ತಿಲ್ಲ. ಇವ್ರು ಮಾಡ್ತಿರೋದಂತೂ 100% ಸತ್ಯ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತು ನಿಮ್ಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.